ಹಾವೇರಿ ನಗರದ ಬೆಳಗ್ಗೆ ವಿಶೇಷವಾಗಿ ಶೀತದಿಂದ ಪ್ರಾರಂಭವಾಗಿದೆ. ಬೆಳ್ಳಂಬೆಳಗ್ಗೆ ದಟ್ಟ ಮಂಜು ನಗರವನ್ನ ಆವರಿಸಿತ್ತು. ರಸ್ತೆ, ಕಟ್ಟಡಗಳು, ಇನ್ನಿತರ ಎಲ್ಲಾ ದೃಶ್ಯಗಳು ಮಂಜಿನಲ್ಲಿ ಬೆರೆತು ಹೋಗಿದ್ವು. ಮಂಜಿನ ನಡುವೆ ಚುರುಕಾದ ಚಳಿ ತೋಳಿಗೆ ತಗುಲ್ತಿತ್ತು. ಮೈ ಕೊರೆಯುವಂತ ಹವಾಮಾನದಲ್ಲಿ ಪ್ರತಿಯೊಂದು ಉಸಿರಿಗೂ ಉಸಿರು ತಂಪಾಗಿತ್ತು. ಆ ದಟ್ಟ ಮಂಜು ನಗರಕ್ಕೆ ಅತಿ ಸುಂದರ ಹೃದಯ ಸ್ಪರ್ಶಿ ದೃಶ್ಯವನ್ನ ನೀಡ್ತಿತ್ತು. ಕಟ್ಟಡಗಳ ಮೇಲಿಂದ ಕುಳಿತಿರುವ ಬೆಳಕು ಮಂಚಿನ ಮೂಲಕ ಮೃದುವಾಗಿ ಹರಡ್ತಿತ್ತು. ರಸ್ತೆಗಳ ಮೇಲೆ ಕತ್ತಲೆಗೆ ಮಿಶ್ರಿತವಾದ ನಸುಕಿನ ಬೆಳಕು ಸಿಲುಕ್ತಿತ್ತು. ಜನರು ಇದನ್ನು ನೋಡಿ ಮಳೆಯಲ್ಲಿದ್ದಂತೆ ಭಾಸವಾಗುತ್ತಿರುವ ಹಾವೇರಿ ನಗರದ ಹೊಸ ರೂಪವನ್ನ ಮೆಚ್ಚಿಕೊಂಡ್ರು. ಈ ದೃಶ್ಯವನ್ನ ನೋಡಿ ಮಲೆನಾಡಿನ ಪರ್ವತಗಳ ಸೌಂದರ್ಯವು ನೆನಪಿಗೆ ಬರ್ತಿತ್ತು. ಉತ್ತರ ಕರ್ನಾಟಕದ ಈ ಹೆಬ್ಬಾಗಿಲು, ಮಂಜು, ಚಳಿ, ಬೆಳಗಿನ ಬೆಳಕು ಎಲ್ಲವನ್ನ ಒಂದೇ ಕ್ಷಣ ಪ್ರಕೃತಿ ಸೌಂದರ್ಯವನ್ನ ವ್ಯಕ್ತಪಡಿಸುತ್ತಿತ್ತು. ಹಾವೇರಿ ನಗರವು ದಿನದ ಪ್ರಾರಂಭದಲ್ಲೇ ನಿಸರ್ಗದ ಹೃದಯದಲ್ಲಿ ಮುಳುಗುವಂತೆ ಭಾಸವಾಗಿತ್ತು. ಇದು ಮುಂಚೆ ಜಲ್ದಿ ಬರೋಕಿರ್ತೀನಿ ಸ್ವಲ್ಪ ಇದು ಹಾಕ್ತೀನಿ. ಕಡೆ ಗ್ರೌಂಡ್ ಕಡೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.